ಹೆಣ್ಣು ಕರಗಿದ್ರೆ ಕೂಡಿ ಬಾಳೋಕ್ಕಾಗೋದು, ಇಲ್ಲ ಅಂತಂದ್ರೆ ಕೊರಗ್ತಾ ಇರ್ಬೇಕಾಗತ್ತೆ. ಅಮ್ಮು ಅಮ್ಮು, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅದಕ್ಕೆ. ಸರಿ, ನಾನು ಹೇಳುವಷ್ಟು ಹೇಳಿದ್ದೀನಿ, ಇನ್ನು ನಿನಗೆ ಬಿಟ್ಟಿರೋದು. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ ಗಾದೆನೇ ಇರುವಾಗ ಒಳ್ಳೆಯವನಿಗೋಸ್ಕರ ನಾನು ಅವ್ರ ಹತ್ರ ಸಾರಿ ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ರಾಜಣ್ಣ ಒಂದು ಸಾರಿ ಕೇಳಿದ್ದಕ್ಕೆ ಅಲ್ವಾ ಇವತ್ತು ಅವ್ನು ವಾಪಸ್ ಮತ್ತೆ ಅವ್ನ ಮನೆಗೆ ಸೇರ್ಕೊಂಡಿತ್ತು. ಅತ್ತೆ ಏನು ಅಂದ್ಕೊಂಡ್ರು ಪರವಾಗಿಲ್ಲ, ಏನು ಮಾಡಿದ್ರು ಪರವಾಗಿಲ್ಲ. ವೇದಾಂತ್ಗೋಸ್ಕರ ನಾನು ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ಇಲ್ಲ ಅತ್ತೆ, ನಾನು ನೋಡಿದ್ದು ನಿಜವಾಗ್ಲೂ ವೈದೇಹಿ ಅತ್ತಿಗೆನೆ. ಅವ್ರ ಮುಖ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಸುಮ್ಮನೆ ಇರಿ ಅಳಿ ಅಂದರೆ, ನೀವು ಅವಳ ಬಗ್ಗೆ ಮಾತಾಡ್ತಿರೋದು ನೋಡಿದ್ರೆ ನಿಮಗೆಲ್ಲೋ ಭ್ರಮೆ ಅನಿಸುತ್ತೆ. ಕಣ್ಣೆದುರಿಗೆ ಮಣ್ಣಾದವಳು ಮತ್ತೆ ಬದುಕಿ ಬರೋದಕ್ಕೆ ಸಾಧ್ಯನಾ? ಒಂದು ವೇಳೆ ಪವಾಡ ನಡೆದು ಅವಳು ಬದುಕಿದ್ರು ಈಗ ಹೇಗಿರ್ಬೋದು ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ನನ್ನಿಂದ ಆಗ್ತಾ ಇಲ್ಲ. ಅವ್ರೀಗ ಬದಲಾಗಿರ್ಬೋದು ನಿಜ ಅತ್ತೆ, ಆದರೆ ಅವ್ರ ಹಾವಭಾವ ನೋಡಿದರೆ ನಮಗದು ಅವರೇ ಅಂತ ಗೊತ್ತಾಗಲ್ವಾ? ಅದು ಅವರಲ್ಲ ಅಂದಿದ್ರೆ ಅವ್ರು ನನ್ನ ನೋಡಿದ ತಕ್ಷಣ ಯಾಕೆ ಮರೆ ಆಗ್ತಿದ್ರು? ನಮ್ಮಿಂದ ಯಾಕೆ ಬಚ್ಚಿಟ್ಕೊಳ್ತಾ ಇದ್ರು ಅತ್ತೆ? ನೀನ್ ಯಾಕಲ್ಲಿ ಬಂದು ನಿಂತಿದ್ಯಾ? ಯಾರೋ ಅಮ್ಮ ಅಂತ ಕರೆದಾಗಾಯ್ತು, ಅದಕ್ಕೆ ಬಂದೆ. ಹಾ, ಅದು ನಾನೇ. ನಿಜವಾಗ್ಲೂ ನೀವು ನೋಡಿದ್ದು ವೈದೇಹಿನಿ ಅಂತ ಅನ್ನಿಸ್ತಾ ಇದೆಯಾ? 200% ಅವರೇನೆ ಅತ್ತೆ. ಏನು ಯೋಚನೆ ಮಾಡ್ತಾ ಇದ್ದೀರಾ ಅತ್ತೆ? ನಾನೇನು ಸುಳ್ಳು ಹೇಳ್ತಾ ಇದ್ದೀನಾ? ಇದ್ದಕ್ಕಿದ್ದ ಹಾಗೆ ನಾನು ಯಾಕೆ ವೈದೇಹಿ ಅತ್ತಿಗೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತನಾ? ಇಲ್ಲ ಅಳಿ ಅಂದರೆ, ನನಗೆ ಯಾಕೋ ನಿಮ್ಮ ಮಾತು ನಿಜ ಆಗಿದ್ರೂ ಆಗಿರ್ಬೋದು ಅನ್ನಿಸ್ತಾ ಇದೆ. ಅಂದರೆ ನನ್ನ ಮಗಳು ನನ್ನನ್ನು ಅಮ್ಮ ಅಂತ ಕರೆದಾಗಾಯ್ತು. ಅವಳು ನನ್ನ ಜೊತೆಲ್ಲೇ ಇದ್ದಾಳೆ, ಇಲ್ಲಿ ನಮ್ಮ ಮನೆ ಹತ್ರನೇ ಎಲ್ಲೋ ಇದ್ದಾಳೆ ಅಂತ ನನಗನ್ನಿಸ್ತು. ಅವಳು ಬದುಕಿದ್ದಾಳೆ ಅಂತ ನಮ್ಮಿಬ್ಬರಿಗೂ ಬಲವಾಗಿ ಅನ್ಸಿದ್ರೆ ಹಾಗಾದರೆ ಇದು ಸತ್ಯನೇ ಇರ್ಬೋದಾ? ಇದ್ರೂ ಇರ್ಬೋದು ಅತ್ತೆ. ವೈದೇಹಿ ಅತ್ತಿಗೆ ನಮ್ಮ ಸುತ್ತಮುತ್ತನೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ನಮ್ಮ ಎದುರುಗಡೆ ಬರೋಕ್ಕೆ ಭಯ ಪಡ್ತಾ ಇದ್ದಾರೆ ಅನ್ಸುತ್ತೆ. ಅಳಿ ಅಂದರೆ, ನನ್ನ ಮಗಳು ನನ್ನ ಕಣ್ಮುಂದೆ ಬರೋದಕ್ಕೆ ಭಯ ಪಡೋದಕ್ಕೆ ಅಗತ್ಯ ಏನಿದೆ? ಇಲ್ಲಿ ಬಂದಿದ್ದಾಳೆ ಅಂದಮೇಲೆ ನನ್ನ ಕಣ್ಮುಂದೆನೇ ಬರ್ಬೋದಲ್ವಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಅತ್ತೆ. ಅವ್ರು ಯಾಕೆ ನಮ್ಮ ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ ಅಂತ. ಚಾಮುಂಡಿ ನೋಡಿ, ನದ್ನಲ್ಲಿ ಹೋಗ್ತಿದ್ದಾಳೆ. ಅಯ್ಯ, ಸಮ್ಮನ ಹತ್ರ ಸಾರಿ ಕೇಳಕ್ಕೆ. ಸಾರಿನಾ? ಏನು ಹೇಳ್ತಿದ್ಯಾ? ನನಗೂ ಗ್ಯಾರಂಟಿ ಇಲ್ಲ, ಬಟ್ ನನ್ನ ಪ್ರಕಾರ ಅವ್ರು ಸಣ್ಣ ವಿಚಾರನ ದೊಡ್ಡ ಮಾಡಲ್ಲ ಅನ್ಕೊಳ್ತೀನಿ. ನೋ, ರೌಡಿ ನಾದ್ನಿ ಯಾವುದೇ ಕಾರಣಕ್ಕೂ ಸುಹಾಸಿನಿ ಹತ್ರ ಸಾರಿ ಕೇಳಬಾರ್ದು. ರೌಡಿ ನಾದ್ನಿ ಅವಳ ಹತ್ರ ಸಾರಿ ಕೇಳಿದ್ರೆ ಆ ಸುಹಾಸಿನಿ ಗೆದ್ದ ಹಾಗೆ. ಆಮೇಲೆ ಅವಳು ರೌಡಿ ನಾದ್ನಿ ಖಂಡಿತ ಅವಮಾನ ಮಾಡ್ತಾಳೆ. ರೌಡಿ ನಾದ್ನಿಗೆ ಅವಮಾನ ಆಗೋಕ್ಕೆ ಬಿಡಬಾರ್ದು. ಇದನ್ನು ಹೇಗಾದರೂ ತಡಿಲೇಬೇಕು. Good evening, ladies and gentlemen. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಇಲ್ಲಿ ಬಂದಿರೋ ಎಲ್ರಿಗೂ ನಮ್ಮ ಕಡೆಯಿಂದ ಒಂದು ನ್ಯೂ ಇಯರ್ ಸರ್ಪ್ರೈಸ್ ಇದೆ. ಅದೇನು ಅಂತ ರಿವೀಲ್ ಮಾಡೋ ಸಮಯ ಬಂದಾಯ್ತು. ಕೀಪ್ ಗೆಸ್ಸಿಂಗ್.
ಓಕೆ, ನಾನೇ ಹೇಳ್ಬಿಡ್ತೀನಿ. ನಮ್ಮ ನ್ಯೂ ಕಪಲ್, ನಮ್ಮ ಬ್ಯೂಟಿಫುಲ್ ಕಪಲ್, ನನ್ನ ಅಗ್ರಜ ಅಂಡ್ ರೌಡಿನಾದ್ನಿ ಸ್ಟೇಜ್ ಮೇಲೆ ಬರಬೇಕು ಅಂತ ವಿನಂತಿ. ರೌಡಿನಾದ್ನಿ ಬಾ ಬೇಗ. ಅಗ್ರಜ ಬಾ. ಸೊ ನನ್ನ ಅಗ್ರಜ ಮತ್ತೆ ರೌಡಿನಾದ್ನಿ ಹೊಸದಾಗಿ ಮದುವೆ ಆಗಿದ್ದಾರೆ. ಈ ಒಂದು ಹೊಸ ವರ್ಷ ಅವ್ರ ಲೈಫಲ್ಲಿ ಒಂದು ಹೊಸ ಹರ್ಷ ತಂದ್ಕೊಡ್ಲಿ. ನಿಮ್ಮೆಲ್ಲರೂ ಆಶೀರ್ವಾದ ಇವ್ರ ಮೇಲೆ ಇರಬೇಕು. ಇವ್ರು ಬೊಂಬಾಟಾಗಿರ್ಬೇಕು. ಛೋಟಾ ಬಾಸ್, ಹೊಸ ವರ್ಷಕ್ಕೆ ಹೊಸ ಜೋಡಿಯಿಂದ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಬರಲಿ. ಥ್ಯಾಂಕ್ ಯು. ಮ್ಯೂಸಿಕ್. ಸಾರಿ ಬಜಾರ್. ನಾನು ಇಷ್ಟೊಂದು ಹಠ ಮಾಡಬಾರ್ದಿತ್ತು. ಸಾರಿ ವೇದಾಂತ್. ಅಮ್ಮ, ಎಲ್ಲಿಗೆ ಹೋಗ್ತಿದೀಯಾ? ಅದು ವೈದೇಹಿ ನೋಡಿದಾಗಾಯ್ತು. ವೈದೇಹಿ ಇಲ್ಲಿಗೆ ಬಂದಿದ್ದಾಳ? ದೊಡ್ಡಮ್ಮವ್ರನ್ನ ಕೇಳ್ಕೊಂಡು ಯಾರೋ ಬಂದವ್ರೆ ಮೇಡಮ್. ಹೌದು ಮೇಡಮ್, ಅವಳು ಇಲ್ಲಿ ಬರೋದಕ್ಕೂ ಚಾನ್ಸ್ ಇದೆ.
ಹಲೋ, ಇನ್ನೂ ಯಾಕೆ ಮುಖ ಗುಮ್ಮನಂಗೆ ಇಟ್ಕೊಂಡಿದ್ಯಾ? ಈಗಲಾದರೂ ಸ್ವಲ್ಪ ಕೋಪ ಬಿಟ್ಟು ಖುಷಿಯಿಂದ ಇರ್ಬೋದಲ್ವಾ? ಹೊಸ ವರ್ಷದ ದಿನ ಉರ ಅಂತಿದ್ರೆ ವರ್ಷ ಪೂರ್ತಿ ಉರ್ಕೊಂಡೇ ಇರಬೇಕಾಗುತ್ತೆ. ಅದಕ್ಕೆ ಸ್ಮೈಲ್ ಮಾಡು. ಇಲ್ಲಿ ಸ್ಮೈಲ್ ಮಾಡು, ಹೇಗೆ ಕಾಣ್ತೀನಿ ನೋಡೋಣ. ಹುಡುಗಿರಿಗೆ ಹಠ ಇರುತ್ತೆ, ಇಲ್ಲ ಅಹಂಕಾರ ಇರುತ್ತೆ ಅಂತ ಕೇಳ್ಪಟ್ಟಿದೆ. ಆದ್ರೆ ನಿನ್ನ ನೋಡಿದ ಮೇಲೆ ಗೊತ್ತಾಯ್ತು ನಿನ್ಗೆ ಅವೆರಡೂ ಇದೆ ಅಂತ. ಯಾಕೆ ವೇದಾಂತ್ ಈ ಥರ ಕೇಳ್ತಿದ್ಯಾ? ಅಂತ ಕೆಲಸ ನಾನೇನು ಮಾಡಿದೆ? ಮಾಡಿದ್ಯಾ ಮೂಲಿ, ಅದಕ್ಕೆ ನಿನಗೆ ಹಠ ಅಹಂಕಾರ ಎರಡೂ ಜಾಸ್ತಿ ಇದೆ ಅಂತ ಹೇಳಿದ್ದು. ಖಂಡಿತ ಇಲ್ಲ ವೇದಾಂತ್, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಅನ್ಸುತ್ತೆ. ನಿನಗೆ ಹಠ ಅಹಂಕಾರ ಯಾವುದೂ ಇಲ್ಲ ಅಂತಂದಿದ್ರೆ ಅಮ್ಮನ ಹತ್ರ ಸಾರಿ ಕೇಳ್ಬೋದಿತ್ತಲ್ಲ, ಯಾಕೆ ಕೇಳಲಿಲ್ಲ? ನಿನಗೆ ಹಠ ಇರೋದಕ್ಕೆ ತಾನೆ ನೀನು ಅವತ್ತ ಸಾರಿ ಕೇಳದೆ ಇರೋದು. ಕೊನೆಗೂ ನೀನು ಹಠನೇ ಸಾಧಿಸ್ಬಿಟ್ಟೆ ಅಲ್ವಾ? ಓ, ಇದ್ದ ಮ್ಯಾಟ್ರು. ನೀನು ಇಷ್ಟೊಂದು ಸೀರಿಯಸ್ ಆಗಿ ಕೇಳೋದು ನೋಡಿದ್ರೆ ನಾನೇನೋ ಬೇರೆ ವಿಷಯ ಅಂದ್ಕೊಂಡ್ಬಿಟ್ಟಿದ್ದೆ. ಇದು ಅಮ್ಮ ಮಗನ ಮ್ಯಾಟ್ರು ಅಂತ ಗೊತ್ತಿರಲಿಲ್ಲ. ಗೊತ್ತಾಯ್ತು ತಾನೆ, ಗೊತ್ತಾದ ಮೇಲೂ ಸುಮ್ಮನೆ ಇರೋದು ಒಳ್ಳೇದಲ್ಲ ಅನ್ಸುತ್ತೆ. ಆಯ್ತು ಬಿಡು, ಎಷ್ಟೇ ಅಂದರೂ ನೀನು ನಿಮ್ಮಮ್ಮನ ಮಗ ಅಲ್ವಾ? ನಾನು ನಿಮ್ಮಮ್ಮನ ಹತ್ರ ಸಾರಿ ಕೇಳೋದ್ರಿಂದ ಈ ವಿಷಯ ಇಲ್ಲಿಗೆ ಮುಗಿಯುತ್ತೆ ಅನ್ನೋದಾದರೆ ಸಾರಿ ಏನೋ ಅದಕ್ಕೂ ಮೀರಿ ಏನೇ ಇದ್ರೂ ಕೇಳ್ತೀನಿ. ರೌಡಿನಾದ್ನಿ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಆ ಸುವಾಸಿನಿಗೆ ಸಾರಿ ಕೇಳೋ ರೇಂಜಲ್ಲಿದ್ದಾಳೆ. ಇದನ್ನ ಯಾವುದೇ ಕಾರಣಕ್ಕೂ ನಡೆಯೋಕೆ ಬಿಡಬಾರ್ದು. ಹೇಗಾದರೂ ಮಾಡಿ ತಡಿಲೇಬೇಕಲ್ಲ. ಅಮ್ಮ ಯಾಕೆ ಸಡನ್ನಾಗಿ ವೈದೇಹಿ ಹೆಸರು ಹೇಳಿದ್ದು? ಅವಳನ್ನ ನೋಡಿ ಆ ಹೆಸರು ಹೇಳಿದ್ಲ ಅಥವಾ ಬಾಯ್ ತಪ್ಪಿ ಏನಾದರೂ ಹೇಳಿರ್ಬೋದಾ? ಅತ್ತೆ, ಯಾಕೋ ಏನೋ ಎಲ್ಲ ನನ್ನ ವಿರುದ್ಧನೇ ನಡೀತಾ ಇದೆ ಅನಿಸ್ತಾ ಇದೆ. ಸುಹಾಸಿನಿ ಕಣ್ಣಿಗೇನಾದರೂ ಬಿದ್ನಾ? ವಿಷಯ ಗೊತ್ತಿದ್ದು ನಾನು ಎಡವೋ ಹಾಗಿಲ್ಲ. ಎಲ್ಲಾದರೂ ಮೊದಲು ಹೋಗಿ ಬಚ್ಚಿಟ್ಕೋತೀನಿ. ವೇದಾಂತ್, ನಾನು ನಿಮ್ಮಮ್ಮನ ಹತ್ರ ಸಾರಿ ಕೇಳಬೇಕು ಅಂತ ಹೋದಾಗೆಲ್ಲ ಅವ್ರು ನನ್ನಿಂದ ದೂರ ಹೋಗ್ತಾನೆ ಇರ್ತಾರೆ. ಮೋಸ್ಟ್ಲಿ ನಾನು ಸಾರಿ ಕೇಳೋದವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅಮ್ಮನ ಹತ್ರ ಸಾರಿ ಕೇಳೋದಕ್ಕೆ ನಿನಗೆ ಒಪ್ಪಿಗೆ ಇಲ್ಲ ಅಂತ ಒಪ್ಕೊ. ಸುಮ್ಮನೆ ಇದು ಅಮ್ಮನ ತಲೆ ಕಟ್ಬೇಡ. ಅಯ್ಯೋ ಇಲ್ಲ ವೇದಾಂತ್, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ. ನಾನು ನಿಜವಾಗ್ಲೂ ಸಾರಿ ಕೇಳೋಣ ಅಂತ ಹೋದ್ರೆ ನಿಮ್ಮಮ್ಮನೇ ತಪ್ಪಿಸ್ಕೊಂಡು ಹೋಗಿದ್ದು. ನೋಡ ಮುಲಿಯ, ಸಾರಿ ಕೇಳಲೇಬೇಕು ಅಂತ ನಿಜವಾಗ್ಲೂ ಮನಸ್ಸಲ್ಲಿದ್ರೆ ಅವ್ರನ್ನ ಹುಡುಕೊಂಡು ಕ್ಷಮೆ ಕೇಳ್ತಾರೆ. ನಿನ್ನ ಥರ ತಪ್ಪಿಸ್ಕೊಂಡ್ಬಿಟ್ರು ಅಂತ ರೀಸನ್ಸ್ಗಳು ಕೊಡೋದು. ಅಯ್ಯೋ, ನಾನು ನಿಜಾನೇ ಹೇಳ್ತಿರೋದು ವೇದಾಂತ್. ನಾನೇ ಅತ್ತೆ ಅಂತ ಕೂಗಿದ್ರು ಅವ್ರು ಕೇಳಿಸಿರೋರ ಥರ ಹೋದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ಅದು ನನ್ನ ತಪ್ಪಲ್ವಲ್ಲ. ವೇದಾಂತ್, ಅದು ನಾನು ನ್ಯೂ ಇಯರ್ಗೆ ಏನೋ ಗಿಫ್ಟ್ ಕೇಳಬೇಕು ಅಂದ್ಕೊಂಡಿದ್ದೀನಿ. ಕೊಡ್ತೀಯಾ? ನೀನು ಕೇಳೋಕ್ಕೂ ಮುಂಚೆನೇ ಕೊಡ್ತೀನಿ. ನೀನು ಕೇಳಿದ್ಮೇಲೆ ಕೊಡದೆ ಇರ್ತೀನಿ. ಬ್ಲಾಂಕ್ ಚೆಕ್ ಕೊಡ್ತೀನಿ, ಅದೇನು ಬೇಕೋ ತಗೋ. ನಾನು ಕೇಳೋಕೆ ಹೊರಟಿರೋದು ನೀನು ಕೊಡೋ ಬ್ಲ್ಯಾಂಕ್ ಚೆಕ್ಕಿಂತ ತುಂಬಾ ಎಕ್ಸ್ಪೆನ್ಸಿವ್. ನೀನು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ, ಅದು ಅಷ್ಟು ದುಬಾರಿ. ಅಷ್ಟೊಂದು ಎಕ್ಸ್ಪೆನ್ಸಿವ್ ಗಿಫ್ಟ್ ಏನದು? ನೀನು ಪ್ರಾಮಿಸ್ ಮಾಡಿದ್ರೆ ಏನು ಗಿಫ್ಟು ಅಂತ ಹೇಳ್ತೀನಿ. ಪ್ರಾಮಿಸ್ ಮಾಡಿ. ಮೊದಲು ಅದೇನು ಅಂತ ಹೇಳು, ಆಮೇಲೆ ನೋಡೋಣ. ಏನಪ್ಪ ಅಂದರೆ ನೀನು ಈ ವರ್ಷ ಪೂರ್ತಿ ನನ್ನ ಮೇಲೆ ಮಾತ್ರ ಅಲ್ಲ, ಯಾರ ಮೇಲೂ ಎಂಥ ಸಂದರ್ಭದಲ್ಲೂ ಕೋಪ ಮಾಡ್ಕೊಳ್ಳೋ ಹಾಗಿಲ್ಲ. ಹಾಗಂತ ಭಾಷೆ ಕೊಡ್ತೀಯಾ? ಆಯಿತು ಬಜಿ, ಕೊಡ್ತೀನಿ. ಆದರೆ ಅದಕ್ಕೂ ಮೊದಲು ನೀನು ನನಗೊಂದು ಭಾಷೆ ಕೊಡಬೇಕು. ಕೊಡ್ತೀಯಾ? ನನಗೆ ನೀನು ಭಾಷೆ ಕೊಡು ಅಂತ ಕೇಳಿದ್ರೆ ನೀನು ನನ್ನ ಹತ್ರನೇ ಭಾಷೆ ಕೇಳ್ತಿದ್ಯಲ್ಲ, ನಾನಕ್ಕೆ ನಿನಗೆ ಭಾಷೆ ಕೊಡಬೇಕು? ನೀನು ಮೊದಲು ಪ್ರಾಮಿಸ್ ಮಾಡು, ಯಾಕೆ ಏನು ಅಂತ ಆಮೇಲೆ. ಆಯಿತು, ಹೇಳು. ನೀನು ಯಾವತ್ತೂ ನನಗೆ ಕೋಪ ಬರೋ ರೀತಿ ನಡ್ಕೊಳ್ಳೋದಿಲ್ಲ ಅಂತ ಭಾಷೆ ಕೊಟ್ಟರೆ ನಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ನೀನೇ ಮಾತು ಕೊಡ್ತೀನಿ. ಓಕೆನಾ? ಪರವಾಗಿಲ್ಲ ಕಣಯ್ಯ, ನೀನು ಸ್ಮಾರ್ಟ್ ಅಂತ ಗೊತ್ತಿತ್ತು, ಆದರೆ ಓವರ್ ಸ್ಮಾರ್ಟ್ ಅಂತ ಗೊತ್ತಿರಲಿಲ್ಲ.
ಅದೆಲ್ಲ ಆಗಲ್ಲ. ಮೊದಲು ನಾನು ಕೇಳಿದ್ದು ನನಗೆ ಮಾತು ಕೊಡು, ಆಮೇಲೆ ನಾನು ನಿನಗೆ ಮಾತು ಕೊಡು. ಇಲ್ಲ ಬಜ, ಮೊದಲು ನೀನು ಭಾಷೆ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ, ಆಮೇಲೆ ನಾನು ಮಾಡ್ತೀನಿ. ಆಗಲ್ಲ ಕಣಯ್ಯ, ಮೊದಲು ನಾನು ಕೇಳಿದ್ದು ನನಗೆ ಮಾತು ಕೊಡು. ಹಲೋ 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 ಬಾಸ್ ರೌಡಿ ಮೇಡಮ್, ಯಾಕೆ ಹೀಗೆ ಜಗಳ ಆಡ್ತಾ ಇದ್ದೀರಾ? ಹೊಸ ವರ್ಷದ ದಿವಸ ಈ ಥರ ಜಗಳ ಆಡಿದ್ರೆ ಇಡೀ ವರ್ಷ ಜಗಳ ಆಡ್ತಾನೆ ಇರ್ತೀರಾ. ಅದನ್ನ ಬಿಟ್ಬಿಟ್ಟು ಹೊಸ ವರ್ಷಕ್ಕೆ ಏನಾದರೂ ಹೊಸದಾಗಿ ಪ್ಲಾನ್ ಮಾಡ್ಬೋದಲ್ಲ. ಶ್ರೀಕಾಂತ, ಗಂಡ ಹೆಂಡತಿ ಮಾತಾಡುವಾಗ ಮಧ್ಯದಲ್ಲಿ ಮೂಗು ತೂರಿಸ್ಬಾರ್ದು. ಕಂಡೋರ್ ಸಂಸಾರದಲ್ಲಿ ಹುಳಿ ಹಿಂಡೋದು ಅಂದರೆ ನಿಮಗೆ ತುಂಬ ಇಷ್ಟ ಅನ್ಸುತ್ತಲ್ವಾ? ಪುಣ್ಯಕ್ಕೆ ನಿನಗಿದು ಬೇಕಿತ್ತ ಕಾಂತ ಅಂತ ಕೇಳಕ್ಕೆ ಸೈಡಲ್ಲಿ ಯಾರೂ ಇಲ್ಲ, ಏನಾದರೂ ಮಾಡ್ಕೊಂಡು. ಹಲೋ 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 ಅಟೆನ್ಷನ್ ಎವ್ರಿಬಡಿ, ಹಲೋ ಹಲೋ. ನ್ಯೂ ಇಯರ್ ಆಗಕ್ಕೆ ಇನ್ನೇನು ಕೆಲವೇ ಸೆಕೆಂಡ್ಸ್ ಇದೆ. ಎಲ್ಲರೂ ಸ್ಟೇಜ್ ಮೇಲೆ ಬನ್ನಿ ಬನ್ನಿ. ಕೌಂಟ್ ಡೌನ್ ಸ್ಟಾರ್ಟ್ ಮಾಡಿ. 7 9 8 7 6 5 4 3 2 1 Happy New Year. Happy New Year, Bajaj. Shame to you. Happy New Year. Shame to you. What? Hey, ಅದು shame to you ಅಲ್ಲ, same to you. ನಾನು ಅದನ್ನೆಲ್ಲ ಹೇಳಿದ್ದು. Shame to you. ನಿನಗೆ ಪ್ರಿಸೈಸ್ ವರ್ಡ್ಸ್ಗಳನ್ನ ಉಪಯೋಗಿಸೋದಕ್ಕೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಇಂಗ್ಲೀಷ್ ಎಷ್ಟು ಚೆನ್ನಾಗಿದೆ ಅಂತಲೂ ಗೊತ್ತು. ನೀನು ಕೂಡ ಕಿಕ್ಕೋಡ್ ಆಫ್ ಇಂಗ್ಲೆಂಡ್ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಮಿಸ್ಟರ್ ವೇದಾಂತ್ ವಸಿಷ್ಠ, ಭಾಷೆ ವಿಷಯಕ್ಕೆ ಬರಬೇಡಿ, ಆಮೇಲೆ ಗೊತ್ತಿರೋ ಭಾಷೆನಲ್ಲಿ ಬ್ರಹ್ಮಾಂಡ ತೋರಿಸ್ಬಿಡ್ತೀನಿ. ದೇವ್ರೆ, ನಾನು ನೋಡಿದ್ದು ನನ್ನ ಮಗಳು ವೈದೇಹಿನೇ ಆಗಿರ್ಲಪ್ಪ. ಅವಳಿಲ್ಲ ಅನ್ನೋದು ನನ್ನ ಕಣ್ಣು ನೋಡಿದ್ರು ಮನಸ್ಸು ಯಾಕೋ ಅವಳಿದ್ದಾಳೆ ಅಂತಲೇ ಹೇಳ್ಕೊಂಡು ಬಂದಿದೆ. ನನ್ನ ಮನಸ್ಸಿನ ಮಾತು ನಿಜ ಆಗ್ಲಪ್ಪ. ಒಂದು ಸಲ ನನ್ನ ಮಗಳ ಮುಖ ನೋಡಿದ್ರೆ ಸಾಕು, ಆಮೇಲೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಶ್ರೀಕಾಂತ್, ನ್ಯೂ ಇಯರ್ ಸೆಲೆಬ್ರೇಷನ್ ಆಯಿತು, ನಡೀರಿ ಮನೆಗೆ ಹೊರಡೋಣ. ನೀವು ಇನ್ನೂ ಲೇಟ್ ಮಾಡಿದ್ರೆ ನಾನು ಆಫೀಸಿಗೆ ಬರೋದನ್ನು ಪಕ್ಕ ಲೇಟ್ ಮಾಡ್ತೀನಿ. ಒಂದು ನಿಮಿಷ ಅಗ್ರಜ. ಭಾವ, ನ್ಯೂ ಇಯರ್ ಸೆಲೆಬ್ರೇಷನ್ ಇದು, ನಾವೇನು ತಗೊಳ್ದೆ ಹಂಗೆ ಮನೆಗೆ ಹೋದ್ರೆ ಗಂಡು ಛಾತಿಗೆ ಅವಮಾನ. ಸ್ವಲ್ಪ ಇಷ್ಟಿಷ್ಟೇ ತಗೊಂಡು ಮನೆಗೆ ಹೊಟ್ಬಿಡೋಣ. ಅಗ್ರಜ ನೀಲಿ ಸ್ವಲ್ಪ ನಾಳೆ ಲೀವ್ ಕೊಡ್ಸೋಕ್ಕೆ. ವೇದಾಂತ್, ನಾಳೆ ಒಂದಿನ ಆಫೀಸಿಗೆ ಲೀವ್ ಕೊಡಿ. ಪಾಪ ನಮ್ಮ ಹುಡುಗರು ನ್ಯೂ ಇಯರ್ನ ಎಂಜಾಯ್ ಮಾಡಲಿ. ಇಲ್ಲ ಅಂದರೆ ನೆಕ್ಸ್ಟ್ ಇಯರ್ವರೆಗೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗೆ ಬಿಡ್ತಾರೆ. ನಿಮಗೆ ಗೊತ್ತಲ್ಲ, ಗಂಡು ಮಕ್ಕಳು ಕೊರಗು ಹೆಣ್ಮಕ್ಳು ಶಾಪಿಗಿಂತ ಸ್ಟ್ರಾಂಗ್ ಆಗಿರುತ್ತೆ. ಅದೇನಪ್ಪ, ಗಾಯಗೊಂಡಿರೋ ಸಿಂಹದ ಉಸಿರು ಅದ್ರ ಗರ್ಜನೆಗಿಂತ ಜೋರಾಗಿರುತ್ತಂತೆ ಅಂತ ಕೇಳಿಲ್ವಾ? ಪಾಪ ಅವ್ರ ಮನಸ್ಸಿಗೂ ಬೇಜಾರು ಮಾಡೋದು ಬೇಡ. ನಾಳೆ ಒಂದಿನ ಫುಲ್ಲು ರೆಸ್ಟ್ ಮಾಡಿ ನಾಡಿದ್ದಿಂದ ಫುಲ್ಲು ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾರೆ. ಅದೇನಪ್ಪ, ನಾಳಿದ್ದು ಬೇಕಾರೆ ಅರ್ಲಿ ಮನೆಗೆ ಬರ್ತೀನಿ, ನಾಳೆ ಸ್ವಲ್ಪ ಲೀವ್ ಬೇಕಿತ್ತು ಅಂತ ಹೇಳಿ ಬಾವ. ನೋನೋ, ಇಯರ್ ಮೊದಲನೇ ದಿನನೇ ಆಫೀಸ್ ರಜಾ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ. ರಜಾನೂ ಇಲ್ಲ, ಏನೂ ಇಲ್ಲ. ಎಲ್ಲರೂ ಆಫೀಸಿಗೆ ಬಂದು ನಾಳೆ ಕೆಲಸ ಮಾಡಬೇಕಷ್ಟೆ.
ಹೌದು ಅಣ್ಣ ನೀ ಹೇಳ್ತಿರೋದು ಕರೆಕ್ಟು. ಇಯರ್ ಮೊದಲನೇ ದಿನನೇ ಲೀವ್ ಮಾಡಿದ್ರೆ ವರ್ಷ ಪೂರ್ತಿ ಲೀವ್ ಕೊಡಬೇಕಾಗುತ್ತೆ. ಇನ್ಯಾರು ಲೀವ್ ಕೊಡಬೇಡ. ಬಾ ತಂದೆ, ನಾಳೆ ಒಂದೇ ದಿನ ಕಣೋ ಲೀವ್ ಕೇಳ್ತಿರೋದು. ವಿಕ್ಕಿ ಸುಮ್ಮನೆ ಅಣ್ಣ ಹೇಳ್ದಂಗೆ ಕೇಳು. ಇವ್ನು ಈ ಡಿಸಿಪ್ಲಿನ್ನೇ ಇವತ್ತು ಇಷ್ಟೊಂದು ಸಕ್ಸಸ್ಫುಲ್ ಮಾಡಿರೋದು. ಹೌದಾ? ನೆಕ್ಸ್ಟ್ ಟೈಮ್ ಬಿಯರ್ ಹಾಕೋಣ ಅಂತ ಬಾ. ಇದೆ ಬಾವಾ. ಧ್ರುವ ಸ್ವಲ್ಪ ಈ ಕಡೆ ಬಾ. ಏ ಬಾಪ, ಏ ಕೆಲಸ ಇದೆ ಬಾಪ, ನೀನು ಒಳ್ಳೆ ವೀಡು ನಿಮ್ಮ ರಾಜನಂದು. ದೇವ್ರೆ, ಒಂದು ಸಲ ನನ್ನ ಮಗಳು ವೈದೇಹಿ ಅಲ್ಲಿ ಯಾರೋ ನಿಂತಿರೋ ಥರ ಇದೆಯಲ್ಲ, ವೈದೇಹಿ ಥರನೇ ಕಾಣ್ತಾ ಇದ್ದಾಳೆ. ಅವಳು ವೈದೇಹಿನಿ ಅಂತ ಹೇಗೆ ಕಂಡುಹಿಡಿಯೋದು? ಒಂದು ಸಲ ಜೋರಾಗಿ ವೈದೇಹಿ ಅಂತ ಕೂಗಿದ್ರೆ ನನ್ನ